Jai
मूकं करोति वाचा
ತಮಃ ವಂದೇ ಪರಮಾನಂದ ಮಾಧವಂ ಶ್ರೀ ಗುರು ಲಿಂಗಾಯ ನಮಃ. ಹರೇ ಕೃಷ್ಣ. ಎಲ್ಲ ಭಕ್ತರಿಗೆ ಸ್ವಾಗತ. ಇಂದಿನ ವಿಷಯ ಭಗವದ್ಗೀತಾ ಯಥಾರೂಪ 14ನೇ ಅಧ್ಯಾಯ ಶ್ಲೋಕ ಸಂಖ್ಯಾ 19 14.19. ನಾಣ್ಯಂ ಗುಣೇಭ್ಯಃ ಕರ್ತಾರಂ ಯಥಾ ದೃಷ್ಟಾನು ಪಶ್ಯತಿ ಗುಣೇಭ್ಯಶ್ಚ ಪರಂ ವೇತಿ ಮದ್ಭಾವಂ ಸೋऽಧಿಗಚ್ಚತಿ. यदा नान्यं गुणेभ्यः कर्तारं यदा द्रष्टानुपश्यति गुणेभ्यश्च परं वेत्ति मद्भावं सोऽधिगच्छति. नान्यं गुणेभ्यः कर्तारं यदा दृष्टानुपश्यति गुणेभ्यश्च परं वेत्ति मद्भावं सोऽधिगच्छति. नान्यं गुणेभ्यः कर्तारं यदा दृष्टानुपश्यति गुणेभ्यश्च परं वेत्ति मद्भावं सोऽधिगच्छति. नान्यं गुणेभ्यः कर्तारं यदा दृष्टानुपश्यति गुणेभ्यश्च परं वेत्ति मद्भावं सोऽधिगच्छति. नान्यं गुणेभ्यः कर्तारं यदा दृष्टानुपश्यति गुणेभ्यश्च परं वेत्ति मद्भावं सोऽधिगच्छति. ಆಯ್ತಾ? ಎಲ್ಲರೂ ಅನುವಾದ ಮತ್ತು ಭಾವಾರ್ಥ ಶ್ರೀಲಾ ಪ್ರಭುಪಾದ ಇಲ್ಲಿ ಅಷ್ಟೇ ಸಾಕು. ಟ್ರಾನ್ಸ್ಲೇಷನ್ ಪಿಕ್ ಮಾಡಿ. When one properly sees that in all activities no other performer is at work than these three modes of nature, and he knows the Supreme Lord who is transcendental to all these modes. He attains my spiritual nature. ಈಗ 15 ಶ್ಲೋಕ 18ರಲ್ಲಿ ಕೃಷ್ಣ ಹೇಳ್ತಾ ಇದ್ದಾನ, ಸತ್ತ ಮೇಲೆ ಯಾರು ಎಲ್ಲೆಲ್ಲಿ ಹೋಗ್ತಾರೆ? ಸಾಮಾನ್ಯವಾಗಿ ಯಾರು ಸತ್ತಾಗ ಏನಂತಾರೆ? ಮೇಲೆ ಹೋಗೋದು ಬಿಡ್ತಾರಲ್ಲ ಅಲ್ಲ? ಆಕ್ಚುಲಿ ಎಲ್ಲ ಮೇಲೆ ಹೋಗ್ತಾರೆ. ಊರ್ಧ್ವಂ ಗಚ್ಚಂತಿ ಸತ್ವಸ್ವ. ಮೇಲೆ ಯಾರು ಹೋಗ್ತಾರೆ? ಸತ್ಗುಣದಲ್ಲಿ ಇದ್ದವರು ಮಾತ್ರ ಮೇಲೆ ಹೋಗ್ತಾರೆ. ಯಾರು ಹೋಗ್ತಾರೆ? ಸತ್ಗುಣದಲ್ಲಿ ಇದ್ದವರು. ಎಲ್ಲರೂ ಮೇಲೆ ಹೋಗ್ಯಾರ ಇಲ್ಲ. ಊರ್ಧ್ವ ಅಂದ್ರೆ ಮೇಲೆ. ಊರ್ಧ್ವ ಗಚ್ಚಂತಿ ಸತ್ವಸ್ವ.
ಮಧ್ಯ ತಿಷ್ಠಂತಿ ರಾಜಸ, ರಜಗುಣದಲ್ಲಿದ್ದವರು ಇಲ್ಲೇ ಹುಟ್ಟು ಬರ್ಬೇಕಾಗ್ತದೆ. ಮತ್ತೆ ನಿನ್ನೆ ತಾತ್ಪರ್ಯದಲ್ಲಿ ನೋಡಿರಿ, ಪ್ರಭುಪಾದವರು ಬಹಳ ಸ್ಟ್ರಾಂಗ್ ವಾರ್ನಿಂಗ್ ಕೊಟ್ಟಾರ. ರಜಗುಣದಲ್ಲಿದ್ದವರಿಗೆ ಏನು ವಾರ್ನಿಂಗ್ ಅದ? ಇನ್ ದ ಮೋಡ್ ಆಫ್ ಪ್ಯಾಷನ್ there is also the chance of becoming mad in the next life. Mad. Next life, ಮುಂದಿನ ಜನ್ಮದಾಗ ಹುಚ್ಚರಾಗಿ ಬಿಡ್ತಾರೆ. ರಜಗುಣ ಬಹಳ ಜಾಸ್ತಿ, ಪ್ಯಾಷನ್, ಲಸ್ಟಿ ಡಿಸೈರ್ಸ್ ಏನಾಗ್ಬಿಡ್ತಾರೆ, ಮುಂದೆ ಹುಚ್ಚಾಗ್ಬಿಡ್ತಾರೆ. ಡೇಂಜರ್ ಅಲ್ಲ ಇದು. ರಜಗುಣದಲ್ಲಿ ಬರೀ ಇಲ್ಲಿ ಹುಟ್ಟು ಬರೋದು ಅಷ್ಟೇ ಅಲ್ಲ, ಹುಚ್ಚಾಗೋ ಸಂಭವ ಆಗ್ಲಿಕ್ಕತ್ತಾರೆ. ರಜಗುಣ ಅಂದ್ರೆ ಏನಿದೆ? ಪ್ಯಾಷನ್, ಲಸ್ಟಿ ಡಿಸೈರ್ಸ್, ಇವೆಲ್ಲ ರೊಕ್ಕ 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 ಇದೇ ಬೆನ್ನ ಹತ್ತಿ ಹೋಗ್ಬಿಡ್ತಿರ್ತಾರೆ. ಕಂಟಿನ್ಯೂ ರಜಗುಣದಲ್ಲೇ ಉಳಿತಾರೆ. ಸತ್ತ ಮೇಲೆ ಮತ್ತಿಲ್ಲೇ ಹುಟ್ಟು ಬರೋದು ಒಂದು, ಎರಡನೇ ರಿಸ್ಕ್ ಏನದ? ಹುಚ್ಚಾಗೋ ಸಂಭವ ಬಂದ್ಬಿಡುತ್ತೆ. ಆಮೇಲೆ ತಮಗುಣದಲ್ಲಿ ಯಾರು ಸಾಯ್ತಾರೆ ಅವರು ನರಕ ಲೋಕಕ್ಕೆ ಹೋಗ್ತಾರೆ. ಊರ್ಧ್ವ ಗಚ್ಚಂತಿ ಸತ್ತಸ್ವ ಮಧ್ಯ ತಿಷ್ಠಂತಿ ರಾಜಸ ಜಗನ್ನ ಗುಣವೃತ್ತಿಸ್ಥ ಅದೋ ಗಚ್ಚಂತಿ ತಾಮಸ. ಅದೋ ಅಂದ್ರೆ ಕೆಳಗಡೆ. ಒಟ್ಟು 14 ಲೋಕವಾಗ್ತಾರೆ. ಒಂದು ಬ್ರಹ್ಮಾಂಡ ಇದೆ, ತೋರಿಸಕ್ಕಾಗುದಿಲ್ಲ. ಇಮ್ಯಾಜಿನ್ ಮಾಡ್ರಿ, ಬರೇ ಒಂದು ಬ್ರಹ್ಮಾಂಡ ಒಳಗ 14 ಲೋಕ. ಪ್ರತಿ ಬ್ರಹ್ಮಾಂಡದಲ್ಲಿ ಸೂರ್ಯ ಚಂದ್ರ ಇಂಥ ಎಷ್ಟು ಬ್ರಹ್ಮಾಂಡವ? ಕೋಟಿ ಕೋಟಿ ಬ್ರಹ್ಮಾಂಡ, ಕೋಟಿ ಕೋಟಿ ಸೂರ್ಯ ಚಂದ್ರ, ಕೋಟಿ ಕೋಟಿ ಬ್ರಹ್ಮ ವಿಷ್ಣು ಮಹೇಶ ಎಲ್ಲ ಬ್ರಹ್ಮಾಂಡದಲ್ಲಿ ಇದ್ದಾರೆ. ಹೆಂಗ್ ಪ್ರತಿಯೊಂದು ರಾಜ್ಯದಲ್ಲಿ ಮುಖ್ಯಮಂತ್ರಿ, ಗವರ್ನರ್ ಎಲ್ಲ ಇದ್ದಾರೆ, ಹಂಗೆ ಬ್ರಹ್ಮಾಂಡ ಎಲ್ಲ ಬ್ರಹ್ಮಾಂಡದಲ್ಲಿನೂ ಬ್ರಹ್ಮ ವಿಷ್ಣು ಮಹೇಶ ಇಂದ್ರ ಚಂದ್ರ ವರುಣ ವಾಯು ಎಲ್ಲ ಇರೋರೇ. ಕೋಟ್ಯಾಂತರ ಬ್ರಹ್ಮಾಂಡ ಇವೆಲ್ಲ ಕೂಡಿಸಿ ಒಂದು ಭೌತಿಕ ಜಗತ್ತಿದೆ. ಮತ್ತು ಆಧ್ಯಾತ್ಮಿಕ ಲೋಕ ವೈಕುಂಠ ಅದು ಬೇರೆ. ಇದು ಏಕಪಾದ ವಿಭೂತಿ ಅಂತಾರೆ. ಏನಂತಾರ? ಏನಂತಾರ? ಏಕಪಾದ ವಿಭೂತಿ. ಕೇಳಿಸ್ಲಿಕ್ಕತ್ತದಲ್ಲ? ಏಕಪಾದ ವಿಭೂತಿ ಅದು ಆಧ್ಯಾತ್ಮಿಕ ಲೋಕ. ತ್ರಿಪಾದ ವಿಭೂತಿ, 3/4 ಸ್ಪಿರಿಚುವಲ್ ವರ್ಲ್ಡ್. ನಾವೇನಿದ್ದೀವಿ ಈಗ? ಏಕಪಾದ ವಿಭೂತಿ ಒಳಗೆ ಕೂತೀವಿ. ಇಲ್ಲಿಂದ ಏನು ಹೋಗ್ಬೇಕೀಗ? ತ್ರಿಪಾದ ವಿಭೂತಿ ವೈಕುಂಠಕ್ಕೆ ಸೇರಬೇಕು. ಅದೇ ನಮ್ಮ ಜೀವನದ ಲಕ್ಷ್ಯ. ಇದು ಲಕ್ಷ್ಯ ಮಾಡ್ಕೊಳ್ಳಿಲ್ಲ ಅಂದ್ರೆ ಏನಾಗ್ತದೆ? ಇಲ್ಲೇ ಮತ್ತೆ ಹುಟ್ಟು ಬರೋದು, ಸಾಯೋದು, ಇದೇ ಚಕ್ರ ಚಾಲು. ಇಲ್ಲಿಂದ ಪಾರ ಆಗ್ಲಿಕ್ಕೆ ಇವೆಲ್ಲ ಶಾಸ್ತ್ರ ಅಧ್ಯಯನ ಮಾಡೋದು, ಜಪ ತಪ ಇವೆಲ್ಲ ಎದಕ್ಕೆ ಮಾಡಬೇಕ? ಈ ಭವಬಂಧನದಿಂದ ಮುಕ್ತರಾಗಬೇಕು, ಮತ್ತೆ ಈ ಸಂಸಾರದಲ್ಲಿ ಹುಟ್ಟಿ ಬರಬಾರದು. ಅದಕ್ಕೆ ಇದೆಲ್ಲ ತಯಾರಿ. ಏತಾವಾನ್ ಸಾಂಖ್ಯಯೋಗಭ್ಯಾಂ ಸ್ವಧರ್ಮ ಪರಿನಿಷ್ಠಯ ಜನ್ಮ ಲಾಭ ಪರಪುಂಸ ಅಂತೆ ನಾರಾಯಣ ಸ್ಮೃತಿ. ಎಲ್ಲ ಭಕ್ತಿ ಒಳಗೆ ಏನ್ ಮಾಡ್ಲಿಕ್ಕೆ ಫೈನಲ್ ರಿಸಲ್ಟ್ ಯಾವಾಗದ? ಅಂತ ಸಮಯಕ್ಕೆ ನಾರಾಯಣ ಸ್ಮರಣೆ ಆಗಬೇಕು. ಅಂತೆ ನಾರಾಯಣ ಸ್ಮೃತಿ. ನಾರಾಯಣ, ಕೃಷ್ಣ, ಗೋವಿಂದ, ರಾಮ ಎಲ್ಲ ಒಬ್ಬನೇ, ಬೇರೆ ಬೇರೆ ಹೆಸರು ಅಷ್ಟೇ, ಸೇಮ್ ಪರ್ಸನ್. ಅಂತ ಸಮಯ ಭಗವಂತನ ಸ್ಮರಣೆ ಆಗಬೇಕು. ಅದರ ಸಲುವಾಗಿ ಎಲ್ಲ ತಯಾರಿ. ಅದಕ್ಕೆ ಇದು ಸ್ವರ್ಗ ಲೋಕಕ್ಕೆ ಹೋಗ್ತಾರೆ. ಊರ್ಧ್ವ ಗಚ್ಚಂತಿ ಸತ್ವಸ್ವ. ಅಲ್ಲಿ ಕಾಯಿರ್ತಾರೆ. ಅಲ್ಲಿ ಹೋದ್ರು ಕಾಯಿಲ್ಲ. ಅಲ್ಲಿ ಅಬ್ರಹ್ಮ ಭುವನ ಲೋಕಾಹ ಪುನರಾವರ್ತಿನೋ ಅರ್ಜುನ. ಮತ್ತೆ ಹೊಳೆ ಬರಬೇಕಿಲ್ಲ. ಮಾಮುಪೇತು ಕೌಂತೆಯ ಪುನರ್ಜನ್ಮನ ವಿದ್ಯತೆ. ಗೀತೆಯಲ್ಲಿ ಸಂಕ್ಷೇಪ ಬಿಡ್ತಾರೆ. ಯಾರು ನನ್ನ ಕಡೆ ಬರ್ತಾರೆ, ಕೃಷ್ಣ ಹೇಳ್ತಾ ಇದ್ದಾನ, ಅವರಿಗೆ ಪುನರ್ಜನ್ಮ ಇಲ್ಲ. ಕೃಷ್ಣನ ಕಡೆ ಹೋಗೋದಂದ್ರೆ ವೈಕುಂಠ. ಬ್ರಹ್ಮಲೋಕ ಅದು ಸತ್ಯಲೋಕ ಅಥವಾ ಸ್ವರ್ಗಲೋಕ.
ಅಲ್ಲಿ ಎಲ್ಲಿತನ ಇರ್ಬೋದು? ಪುಣ್ಯ ಇರುತ್ತನ ಮಾತ್ರ. ಕ್ಷೀಣೆ ಪುಣ್ಯ ಮೃತ್ಯು ಲೋಕ ವಿಶಾಂತಿ, ಮತ್ತೆ ವಾಪಸ್ ಬರಬೇಕು. ಅದಕ್ಕೆ ಯಾಕೆ ಇದೆಲ್ಲ? ಮತ್ತೆ ಮೇಲೆ ಹೋಗೋದು, ಇಲ್ಲಿ ಉಳಿಯೋದು, ಕೆಳಗೆ ಇದು ಮಾಡೋದು. ಮೇಲೆ ಉಳಿಯೋಕ ಯಾವಪ್ಪ? ಭೂರ್ಭುವ ಸ್ವಃ ಮಹಾಜನ ತಪಸ್ಸತ್. ಟೋಟಲ್ ಎಷ್ಟು ಹೇಳಿದೀಗ? 7. ಭೂರ್ಭುವ ಸ್ವಃ ಮಹಾಜನ ತಪಸ್ಸತ್ 7. ಪ್ರಭುಪಾದರ ಗುರುಗಳು ಏನು ಹೆಸರು? ಭಕ್ತಿ ಸಿದ್ಧಾಂತ ಸರಸ್ವತಿ. ಅವರು ಬ್ರಹ್ಮ ಸಂಹಿತಾ ತರ್ಕದಲ್ಲಿ ಬರ್ದಾರ, ಸಂಸಾರದಲ್ಲಿ ಆಸಕ್ತಿ ಇದ್ದವ್ರು ಇಲ್ಲೇ ಇದೇ 3 ಲೋಕದಲ್ಲಿ ಒದ್ದಾಡಬೇಕಾಗ್ತದೆ. ಭೂರ್ಭುವ ಸ್ವಃ ಅಪ್ ಅಂಡ್ ಡೌನ್, ಇಲ್ಲೇ ಒದ್ದಾಡೋದಷ್ಟೇ, ಮುಂದೆ ಹೋಗುದಿಲ್ಲ. ಬಹಳ ಕಠೋರ ತಪಸ್ ಮಾಡೋರು. ಅವರ ಮತ್ತು ಮೇಲಿನ 4 ಲೋಕ ಮಹಾಜನ ತಪಸ್ಸು, ಅದರ ಮೇಲಿಂದ ಹೋಗ್ತಾರೆ. ಬಹಳ ಕಠೋರ ತಪಸ್ ಮಾಡೋರು, ಎಸೆಟಿಕ್ಸ್. ಹಿಮಾಲಯದಲ್ಲಿ ಯಾವುದು ಕೆಲವರು ಭಾರಿ ಕಠೋರ ತಪಸ್ ಅಂಥವರೆಲ್ಲ ಅಲ್ಲಿ ಮೇಲೆ ಹಾಕ್ತಾರೆ. ಇದು ವೈಕುಂಠ ಬರ್ತಿದೆ, ಎಲ್ಲ ಭೌತಿಕ ಜಗತ್ತದ್ದೇ. ಸತ್ಯಲೋಕ ಅಥವಾ ಬ್ರಹ್ಮಲೋಕ ದಾಟಿ ಆದ್ಮೇಲೆ ಬ್ರಹ್ಮಾಂಡ ಮುಗೀತದೆ. ಒಂದು ಬ್ರಹ್ಮಾಂಡ ಕವಾಯಿ ಮುಗೀತು. ವಿರಜಾ ಸಾಗರ, ಇದೆಲ್ಲ ಕಾಲ್ಪನಿಕ ಅಲ್ಲ, ಶಾಸ್ತ್ರ ಪ್ರಕಾರ. ವಿರಜಾ ಸಾಗರ, ಆ ವಿರಜಾ ಸಾಗರ ದಾಟಿ ಯಾರು ಹೋಗೋರು? 2 ಥರದ ಹೇಳಿರ್ತಾರೆ. ಒಂದು ಪರಮಹಂಸ ಸನ್ಯಾಸಿ, ಅವ್ರ ಭಕ್ತರಲ್ಲಿ ಬಂತು. ಮಾಯಾವಾದಿ ಭಾರಿ ಕಠೋರ ಸನ್ಯಾಸ ವರ್ಗ ಪಾಲನೆ ಮಾಡ್ತಿರ್ತಾರೆ, ಸ್ಟ್ರಿಕ್ಟ್ ಪರಮಹಂಸ ಸನ್ಯಾಸಿ. ಅವರು ವಿರಜಾಸಾಗರದಲ್ಲಿ ಬ್ರಹ್ಮ ಜ್ಯೋತಿ ಒಳಗೆ ಲೀನ ಆಗಿಬಿಡ್ತಾರೆ. ನಿರ್ವಾಣ ಒಂದಾಗಿರ್ಬೇಕನ್ಲಿಕ್ಕತ್ತಾರೆ ದೇವ್ರ ಜೊತೆ. ದೇವ್ರ ಜೊತೆ ಒಂದಾಗೋದಿಲ್ಲ, ಅವ್ರ ಒಂದು ಇಚ್ಛಾ ಆ ರೀತಿ. ಅದಕ್ಕೆ ಭಗವಂತ ಅದನ್ನು ಪೂರ್ಣ ಮಾಡ್ತಾನೆ. ಅದು ಟೆಂಪರರಿ, ಪರ್ಮನೆಂಟ್ ಅಲ್ಲ. ಆ ಬ್ರಹ್ಮಜ್ಯೋತಿ ಒಳಗೆ ಲೀನ ಆಗ್ತಾರೆ. ಟೆಂಪರರಿ ಮೋಕ್ಷ, ಅದೊಂದು ಮೋಕ್ಷ, ಆದರೆ ಟೆಂಪರರಿ. ಮತ್ತೆ ಎರಡನೇದು ಯಾರು ಹೋಗ್ತಾರೆ? ಡಿಮನ್ ಸ್ಕಿಲ್ಡ್ ಬೈ ಹರಿ. ಯಾರೆಲ್ಲ ಅಸುರ ಭಗವಂತ ಕೊಂದು ಹಾಕ್ತಾನ ಅವ್ರಿಗೂ ಎಲ್ಲ ಅದು ಸಿಗ್ತದೆ, ಬ್ರಹ್ಮಜ್ಯೋತಿ ತನ ಹೋಗ್ಬೇಕು. ಇನ್ನೂ ಯಾರು ವೈಕುಂಠದ ಬಂದಿಲ್ಲ ಇದೆ. ಆ ಬ್ರಹ್ಮಜ್ಯೋತಿ ಆದ್ಮೇಲೆ ವೈಕುಂಠ ಶುರು. ವೈಕುಂಠ ಶಬ್ದಕ್ಕೆ ಏನು ಅರ್ಥ ಆಗ್ತದೆ? ವೆರಿ ಗುಡ್. ಈ ಜಗತ್ತಿಗೆ ಏನಂತಾರೆ? ಸಕುಂಠ. ಇಲ್ಲಿ ಯಾವಾಗೂ ಎಲ್ಲರಿಗೂ ಟೆನ್ಷನ್ ಆಗ್ತದಿಲ್ಲ, ಯಾವ ವ್ಯಕ್ತಿಗೆ ಏನ್ ಬರ್ತದೆ ಗೊತ್ತಾಯಿಲ್ಲ. ಈ ಜಗತ್ತು ಆಗ್ತದೆ ಸಕುಂಠ. ಪಕ್ಷಿ ಸೇತುವ ಏನೋ ತಿಂತಿರ್ತದೆ, ಈ ಕಡೆ ಆ ಕಡೆ ಈ ಕಡೆ ಆ ಕಡೆ ನೋಡಿ. ಯಾಕೆ? ಅದಕ್ಕೂ ಟೆನ್ಷನ್. ಯಾರು ಬಂದು ಕಸ್ಕೋತಾರ, ಏನ್ ಮಾಡ್ತಾರ, ಎಲ್ಲರಿಗೂ ಟೆನ್ಷನ್. ಇದಕ್ಕೆ ಈ ಜಗತ್ತಿಗೆ ಸಕುಂಠ, ಅದು ವೈಕುಂಠ. ನೋ ಟೆನ್ಷನ್, ನೋ ಎಂಜೈಟಿ, ವೈಕುಂಠ. ಅಲ್ಲಿ ವೈಕುಂಠಕ್ಕೆ ಹೋಗೋರು ಯಾರಿಗೆ? ಈ ಹೇಳಿದ ಯಾರು ವೈಕುಂಠಕ್ಕೆ ಹೋಗೋರಲ್ಲ, ಈಜಿಯಾಗಿ ಹೇಳಿದ್ರು. ವೈಕುಂಠದಲ್ಲಿ ಪ್ರವೇಶ ಮಾಡೋರು ಯಾರು? 5 ಥರದ ಭಕ್ತರ ಹೆಸರದ. 5 ಥರದ ಭಕ್ತ. ಒಂದು ಶುದ್ಧ ಭಕ್ತ, ಪ್ಯೂರ್ ಡಿವೋಟಿ, ಶುದ್ಧ ಭಕ್ತ. 2ನೇದ ಜ್ಞಾನ ಭಕ್ತ. 3ನೇದ ಪ್ರೇಮ ಭಕ್ತ. 4ನೇದ ಪ್ರೇಮ ಪರ ಭಕ್ತ, ಪ್ರೇಮ ಆತುರ ಭಕ್ತ. 5 ಥರದ ಭಕ್ತರ ವೈಕುಂಠದಲ್ಲೇ ಪ್ರವೇಶ. ಇನ್ನು ವೈಕುಂಠದಲ್ಲೇ ಕೃಷ್ಣನ ಲೋಕ, ಅದಕ್ಕೇನಂತಾರ? ಕೃಷ್ಣ ಲೋಕನೂ ಅಂತಾರ. ಅಥವಾ ಇನ್ನೊಂದು ಹೆಸರು ಗೋಲೋಕ. ಗೋ ಅಂದ್ರೆ ಆಕಳ, ಆಕಳದ ಲೋಕ. ಅಲ್ಲೇ ಹೋಗೋರ ಇವ್ರು 5 ಥರದ ಭಕ್ತರು ಅಲ್ಲಿ ಹೋಗೋದಿಲ್ಲ. ಅಲ್ಲಿ ಗೋಲೋಕಕ್ಕೆ ಯಾರು ಹೋಗ್ತಾರ? ಇಲ್ಲಿ ಯಾರು ಹೋಗೋರೆ? ಅದು ಗೋಪಿ ಮರತು ಪಾದ ಕಮಲ ಯೋಗ ದಾಸ ದಾಸ ಅನುದಾಸ. ಯಾರ ಗೋಪಿ ಭಾವ ಒಳಗ
ಭಗವಂತನ ಸೇವೆಯಲ್ಲಿ ತೊಡಗಿದ್ದಾರೆ. ಯಾವ ರೀತಿ ಸೇವೆ ಮಾಡಬೇಕ? ದಾಸ ದಾಸನು ದಾಸ, ದಾಸರ ದಾಸ ದಾಸರ ದಾಸ ದಾಸರ ದಾಸ ಯಾರು ಸೇವೆ ಮಾಡ್ಲಿಕ್ಕಂತ ಅಂತವ್ರು ಮಾತ್ರ ಗೋಲೋಕಿಗೆ ಹೋಗ್ತಾ ಇರ್ತಾರೆ. ಗೋಲೋಕ ಬಗ್ಗೆ ಬ್ರಹ್ಮ ಸಂಹಿತಾದಲ್ಲಿ ಬರ್ತದಲ್ಲ, ಗೋಲೋಕನಾಮಿ ನಿಜಧಾಮಿ ತಲೇಚ ತಸ್ಯ ದೇವಿ ಮಹೇಶ ಹರಿನಾಮ ಸುತೇಷು ತೇಷು ತೇ ತೇ ಪ್ರಭಾವ ನಿಶ್ಚಯ ವಿಹಿತಾಶ್ಚಯೇನ ಗೋವಿಂದಂ ಆದಿ ಪುರುಷಂ ತಮಃ ಭಜಾಮಿ. ಈಗ ನಾವಿದ್ದಿದ್ದು ಯಾವುದದ? ದೇವಿ ಧಾಮ. ದೇವಿ ಅಂದ್ರೆ ಯಾರು? ದುರ್ಗಾ. ನಾವಿದ್ದಿದ್ದೇವೆ ಈಗ ದೇವಿ ಧಾಮ. ದುರ್ಗಾದಿದೆಲ್ಲ ದುರ್ಗದ ಬಯಲು. ಇದೆಲ್ಲ ನಾವೆಲ್ಲಿದ್ದೀವಿ? ದುರ್ಗಾದೇವಿ. ಎಲ್ಲರೂ ದೇವಿ ಧಾಮದಾಗಿದ್ದೀವಿ. ಇದರ ಮೇಲೆ ಮಹೇಶ. ಮಹೇಶ ಅಂದ್ರೆ ರುದ್ರದೇವ್, ಮಹಾದೇವ್, ಅವರು ದೇವಿ ಮಹೇಶ್. ಅದರ ಮೇಲೆ ಹರಿಧಾಮ. ಹರಿಧಾಮ ಅಂದ್ರೆ ವೈಕುಂಠ. ಆ ವೈಕುಂಠದಲ್ಲೇ ಒಂದು ಗೋಲೋಕ, ಎಲ್ಲಕ್ಕಿಂತ ಟಾಪ್ ಮೋಸ್ಟ್. ಅಲ್ಲಿ ಯಾರು ಹೋಗ್ತಾರ? ಗೋಪಿ ಬರ್ತು ಪಾದ ಕಮಲಯೋ ದಾಸ ದಾಸನು ದಾಸ. ಈ ರೀತಿ ಯಾರು ಸೇವೆ ಸರಿಯಾಗಿ ಸಲ್ಲಿಸ್ತಾ ಇದ್ದಾರೆ ಅವ್ರು ಮಾತ್ರ ಅಲ್ಲಿ ಹೋಗ್ತಿರ್ತಾರೆ. ಅದಕ್ಕೆ ನಾವೇನ್ ಮಾಡ್ಬೇಕು? ಈಗ ಪ್ರಭುಪಾದವ್ರು ಹೇಳಿದ ಪ್ರಕಾರನೇ ನಾವು ಸೇವೆ ಮಾಡ್ಕೋತ ಹೋದ್ರೆ ಮುಂದೆ ಅವರ ಕರ್ಕೊಂಡು ಹೋಗ್ತಾರೆ. ನಾವೆಲ್ಲ ತಿಂದು ಬಾಯಿ ಕಳಿಸ್ಕೊಳ್ಳೋದು ಬೇಡ. ಅವ್ರೇನು ಹೇಳ್ಯಾರ? ಅಷ್ಟು ಮಾಡ್ತಾ ಹೋಗ್ಬಿಟ್ರೆ ಸಾಕಲ್ಲ, ಮುಂದಿನ ಜವಾಬ್ದಾರಿ ಎಲ್ಲ ಮಕ್ಕಳ ತಂದೆ ತಾಯಿ ಹೇಳ್ದಂಗೆ ಮಾಡ್ಲಿಕ್ಕಂತ ಜವಾಬ್ದಾರಿ ಯಾರಂದ್ರೆ ಆಟೋಮೆಟಿಕ್ಲಿ ಅಲ್ಲ, ಅಪ್ಪ ಅಮ್ಮ ಹೇಳಿದಂಗೆ ಮಕ್ಕಳು ಮಾಡ್ಲಿಕ್ಕಂತಾರೆ. ಜವಾಬ್ದಾರಿ ತಂದೆ ತಾಯಿದಾಗ. ಗುರುಗಳು ಹೇಳಿದಂಗೆ ಶಿಷ್ಯಂದ್ರ ಮಾಡ್ಲಿಕ್ಕಂತಾರೆ ಜವಾಬ್ದಾರಿ ಯಾರು? ಗುರುಗಳ ಜವಾಬ್ದಾರಿ. ಅವ್ರು ಹೇಳಿಕಂತ ನಾ ಹೇಳಿದ ಪ್ರಕಾರ ಮಾಡ್ರಿ, ನಿಮ್ಮನ್ನು ಕರ್ಕೊಂಡು ಹೋಗೋದು ನನ್ನ ಜವಾಬ್ದಾರಿ ಆಗಲಿಲ್ಲ. ಅವ್ರು ಹೇಳಿದ್ ಮಾಡ್ಬೇಕು. ಮಾಡಿಲ್ಲ ಅಂದ್ರೆ ಅವ್ರು ಹೇಳ್ತಾರೆ ನಾನು ನೀವು ಮಾಡಿದ್ದಿಲ್ಲ ಅಂದ್ರೆ ನಾನು ಜವಾಬ್ದಾರಿ ತಗೊಳ್ಳೋದಿಲ್ಲ. ಮಕ್ಕಳು ಅಂದ್ರೆ ಹೇಳಿದ ಮಾತು ಕೇಳಲಿಲ್ಲ ಅಂದ್ರೆ ಏನ್ ಮಾಡ್ತೀವಿ? ಮಾಡ್ಕೋ ಹೋಗಪ್ಪ ಅಂದ್ರೆ ಅಲ್ಲ, ಒಂದ್ ಮಟ್ಟಿಗೆ ತರ್ತೀವಿ, ಮುಂದೆ ಹೇಳಿದ್ದೆ ಕೇಳಕ್ಕೆ ನಡಿ ಹೊರಗೆ ನಡಿ, ಹಂಗೆ ಅಡಿಗೆ ಮಾಡ್ತೀನಿ ಮಾಡ್ಕೋ ಹೋಗಂತ ಕಳಿಸ್ತೀರ. ಹೌದ್ರಿ, ಗುರುಗಳು ಹೇಳಿದಂಗೆ ಮಾಡ್ಲಿಕ್ಕಂತಾರೆ ನಾ ಜವಾಬ್ದಾರಿ ಕೊಡ್ತೀನಿ. ನಾ ಹೇಳಿದ್ದು ಮಾಡೋದಿಲ್ಲ, ನಾ ಯಾಕೆ ಜವಾಬ್ದಾರಿ ತೊಗೊಳಗಿಲ್ಲ. ಅದಕ್ಕೆ ಇದು ನಮ್ಮ ಜೀವನದ ಲಕ್ಷ್ಯ ಆಗ್ಬೇಕು. ಇಲ್ಲೇ ಉಳಿಬಾರದು. ಇದು ಭೌತಿಕ ಜಗತ್ತು. ಭಾಗವತದಲ್ಲಿ ಬಹಳ ಒಂದು ಸುಂದರ ಶ್ಲೋಕ ಬರ್ತದೆ. ಸಮಾಶ್ರಿತಾಯಿ ಪಾದ ಪಲ್ಲವ ಪ್ಲವ ಮಹತ್ಪದಂ ಪುಣ್ಯೋ ಯಶೋ ಮುರಾರಿ ಭವಾಂಬುಧೀರ್ವತ್ಸಪದಂ ಪರಂ ಪದಂ 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 ಯದ್ವಿಪದಂ ನತೇಷಾಂ. ಏನರ್ಥ ಇದೆ? ಯಾರು ಕೃಷ್ಣನ ಚರಣ ಕಮಲದ ಆಶ್ರಯ ಪಡಿತಾರೆ, ಮುಕುಂದ ಮುರಾರಿ, ಕೃಷ್ಣನ ಹೆಸರು ಮುಕುಂದ, ಅವನ ಚರಣ ಕಮಲದ ಆಶ್ರಯ ಯಾರು ಪಡಿತಾರೆ, ಈ ಭವಸಾಗರ ಸಮಾಶ್ರಿತ ಈ ಪಾದ ಪಲ್ಲವಂ ಮಹತ್ಪದಂ ಪುಣ್ಯೋ ಯಶೋ ಪುರಾಯ ಭವ ಆಂಬುದಿ ಅರ್ಥಾತ್ ಭವಸಾಗರ. ಆಂಬುದಿ ಅಂದ್ರೆ ಸಾಗರ, ಇದು ಭವಸಾಗರ. ಈ ಭವಸಾಗರದಿಂದ ದಾಟುವುದು ಎಷ್ಟು ಸುಲಭವಾಗಿ. ವತ್ಸಪದ ಕೇಳಿದ ಶ್ಲೋಕ ಇರ್ತಲ್ಲ, ಆಕಳದ ಕರು ರಾಡ್ಯ ಕಾಲಿರ್ತದ, ನೀರು ನಿಂತದ ಒಳಗೆ, ದಾಟಲಿಕ್ಕೆ ತ್ರಾಸ ಆಗ್ತದ. ಅಷ್ಟು ಸುಲಭವಾಗಿ ಭವಸಾಗರ ದಾಟಿ ಬಿಡ್ಬೋದು. ಯಾರ? ಕೃಷ್ಣನ ಚರಣ ಕಮಲದ ಆಶ್ರಯ ಪಡೆದವ್ರು ಮಾತ್ರ. ಇಲ್ಲ ಶಕ್ಯ ಇಲ್ಲ, ದಾಟಕ್ಕೆ ಶಕ್ತಿ ಇಲ್ಲೇ ಉಳ್ಕಲಿಕ್ಕೆ ದಾಟಲಿಕ್ಕೆ ಆಗುದು. ದಾಟ್ಬೋದೇನ? ಎಕ್ಸ್ಪರ್ಟ್ ಸುಮಾರು ಇದ್ದು ಇಲ್ಲಿಂದ ಹೋಗೋದು ಕಠಿಣ ಅಂತ
ಯಾರೋ ಹುಡುಗ ಸಣ್ಣ 7 ವರ್ಷದ ಹುಡುಗ ವಿಡಿಯೋ ನೋಡಿದ್ರೆ ಹಾಕಿದ್ರೆ ಎಷ್ಟೋ ತಾಸ್ ಕಂಟಿನ್ಯೂ ಸಮುದ್ರದಲ್ಲಿ ಸಿಕ್ಕತ್ತಾನ ಮತ್ತೆ ಎಂತ ಎಕ್ಸ್ಪರ್ಟ್ ಎಷ್ಟೋ ತಾಸ್ ಕಂಟಿನ್ಯೂ ಎಷ್ಟೋ ಕಿಲೋಮೀಟರ್ 19 ಕಿಲೋಮೀಟರ್ ಎಷ್ಟೋ ಕವರ್ ಮಾಡಿ ಇದು ಯಾರೋ ಒಬ್ಬರು ತಿಳಿಸ್ಬೋದು ಎಷ್ಟೋ ತಿಳಿಸ್ತಾರೆ ಹಂಗಾಗಿ ಈ ಭವಸಾಗರ ದಾಟಲಿಕ್ಕೆ ಶಕ್ತಿಲ್ಲ ಕೃಷ್ಣನ ಚರಣ ಕಮಲದ ಆಶ್ರಯ ಪಡೆದ್ರೆ ಮಾತ್ರ ಈ ಭವಸಾಗರ ದಾಟಿ ವತ್ಸಪದ ಮಠ ಸುಲಭವಾಗಿ ದಾಟಿ ಎಲ್ಲಿ ಹೋಗುದು ಬರೀ ದಾಟುವುದು ಆಗ್ತದೆ ಎಲ್ಲಿ ಹೋಗ್ತೀವಿ ಆಮೇಲೆ ಅಲ್ಲೇನು ಹೇಳ್ಯಾರ ಪರಮಪದಂ ಪರಮಪದಂ ಅಂದ್ರೆ ಈ ಹೇಳಿದ್ರ ವೈಕುಂಠ ದಾಟಿ ಹೋಗ್ತಾರ ಪರಮಪದಂ ವೈಕುಂಠಕ್ಕೆ ಹೋಗ್ಬಿಡ್ತಾರೆ. ಮತ್ತು ಮುಂದಿನ ಶಬ್ದ ಏನೋ ನೋಡ್ರಿ ಪರಮಪದಂ ಆದ್ಮೇಲೆ ಪದಂ ಪದಂ ಈ ಜಗತ್ತು ಪದಂ ಪದಂ ಹೆಜ್ಜೆ ಹೆಜ್ಜೆಗೆ ಪದಂ ಪದಂ ಯತ್ ವಿ ಪದಂ ಇಲ್ಲೇನಂದ್ರೆ ಹೆಜ್ಜೆ ಹೆಜ್ಜೆಗೆ ವಿಪದ ವಿಪದ ಅಂದ್ರೆ ಡೇಂಜರ್ ಹೆಜ್ಜೆ ಹೆಜ್ಜೆಗೆ ಡೇಂಜರ್ ಯಾಕೆ ಉಳಿಬೇಕಿಲ್ಲ ಹೆಜ್ಜೆ ಹೆಜ್ಜೆ ಬರೀ ಡೇಂಜರ್ ಇಲ್ಲಿ ಉಳಿಬಾರ್ದು ಇರುತ್ತನ ಇರು ನಮ್ಗೆ ಏನ್ ಮಾಡ್ಲಿಕ್ಕೆ ಬರಂಗಿಲ್ಲ ಶರೀರ ಎಲ್ಲಿವರೆಗೂ ಜೀವನ ಇರ್ಬೇಕು ಭಕ್ತಿ ಸೇವೆಯಲ್ಲಿ ತೊಡಗ್ಬೇಕ ಮತ್ತೆ ಇಲ್ಲಿ ಹುಟ್ಟಿ ಬರಬಾರದು ಈ ನಿರ್ಣಯ ನಾವು ತಗೋಬೇಕು ಸಂಕಲ್ಪ ಮಾಡಬೇಕು ಮತ್ತೆ ಹುಟ್ಟಿ ಬರಬಾರ್ದು ಮತ್ತೆ ಬರೀ ಆಗೋದ್ರಿಂದ ಆಗುದಿಲ್ಲ ಅದರ ತಕ್ಕ ನಾವು ಪ್ರಯತ್ನ ಮಾಡಬೇಕು. ಯಾರೋ ಒಬ್ಬ ಪ್ರತಿ ದಿವಸ ದೇವರಿಗೆ ಪ್ರಾರ್ಥನೆ ಮಾಡ್ತಿದ್ದಂತೆ ಒಂದು ದಿವಸ ಬಿಡ್ಲಾರ್ದಾಗ 12 ವರ್ಷ ದೇವರಿಗೆ ಪ್ರಾರ್ಥನೆ ಮಾಡ್ಲಿಕ್ಕೆ ಲಾಟ್ರಿ ಹಾಕಿ ಅಂತ ಹೇಳಿ ಒಂದು ದಿವಸ ಬಿಡ್ಲಾರ್ದ 12 ವರ್ಷ ದೇವರಿಗೆ ಪ್ರಾರ್ಥನೆ ಮಾಡಿದ ಏನ್ ಪ್ರಾರ್ಥನೆ ಮಾಡಿದ ಲಾಟ್ರಿ ಹಾಕಲಿ ಅಂತ ಪ್ರಾರ್ಥನೆ ಮಾಡ್ಲಿಕ್ಕೆ 12 ವರ್ಷ ಆದ್ಮೇಲೆ ದೇವರ ಪ್ರಕಟ ಆದ ಅಲ್ಲೂ 12 ವರ್ಷದಿಂದ ಪ್ರಾರ್ಥನೆ ಮಾಡಾಕ್ತಿ ಒಂದು ದಿವಸ ಲಾಟ್ರಿ ಟಿಕೆಟ್ ತೊಗೊಳಿಲ್ಲ ನೀನು ಅಂತ ಕ್ಲಿಯರ್ ಅಂತ ಬರೀ ಪ್ರಾರ್ಥನೆ ಮಾಡಿದ್ವಿ ಲಾಟ್ರಿ ಟಿಕೆಟ್ ತೊಗೊಳಿಲ್ಲ ಹಂಗ ಬರೇ ನಾವು ಪ್ರಾರ್ಥನೆ ಮಾಡಿದ ಇಚ್ಛಾ ಮಾಡಿದ ಆಗುದಿಲ್ಲ ನಮ್ಮ ಕಡೆಯಿಂದ ಪ್ರಯತ್ನ ಬೇಕು ಪ್ರಾಮಾಣಿಕರದಿಂದ ಪ್ರಯತ್ನ ಮಾಡ್ತಾ ಹೋಗ್ಬೇಕು ನಮ್ಮ ಯೋಗ್ಯತಾ ದೇವರು ಎಷ್ಟು ಕೊಟ್ಟಾನ ಅಷ್ಟು ಪೂರ್ಣ ಪ್ರಯತ್ನ ನಾವು ಮಾಡಬೇಕು. ನಮ್ಮ ಯೋಗ್ಯತಾ ಎಲ್ಲ ಮುಗಿತದ ಅಲ್ಲಿ ಭಗವಂತನ ಸಹಾಯ ಬಂದ್ಬಿಡ್ತದೆ ಮತ್ತೆ ನಮ್ಮ ಯೋಗ್ಯತಾ ಪ್ರಕಾರನೂ ನಾವು ಪ್ರಯತ್ನ ಮಾಡ್ತಾ ಇಲ್ಲ ಅಂದ್ರೆ ದೇವರ ಸಹಾಯ ಮಾಡುವುದು ನಮ್ಮ ಯೋಗ್ಯತಾ ಎಷ್ಟದ ಪೂರ್ಣ ಪ್ರಯತ್ನ ಮಾಡಬೇಕು ಮುಂದೆ ಭಗವಂತರವರಿಗೆ ಸಹಾಯ ಮಾಡಬೇಕು. ಇವತ್ತಿನ ಶ್ಲೋಕದಲ್ಲಿ ಭಗವಂತ ಹೇಳಿರ್ತಾನೆ ಒಂದು 2 ವಿಷಯ ಈ ಸಂಸಾರದಲ್ಲಿ ಏನೆಲ್ಲ ಕಾರ್ಯ ನಡೆದದ ಈ 3 ಗುಣದ್ದೇ ಮತ್ತೊಂದು ಇಲ್ಲೇ ಇಲ್ಲ ಅನ್ಲಿಕ್ಕಾಗ ಈಗ ಟ್ರಾನ್ಸ್ಲೇಷನ್ ನೋಡಿದ್ವಲ್ಲ one who properly sees that in all activities no other performer is at work other than these 3 modes of nature. Clear ಅಂತ ಈ ಜಗತ್ತಲ್ಲಿ ಏನೆಲ್ಲ ಕಾರ್ಯ ನಡೆದದ ಇದರಲ್ಲಿ ಮತ್ತೆ ಯಾರು ಕೈ ಮಾಡಿಲ್ಲ ನೋ ಅದರ್ ಪರ್ಫಾರ್ಮರ್ ಅದರ್ ದನ್ ದೀಸ್ 3 modes ಈ 3 ಗುಣ ಸತ್ಗುಣ ರಜಗುಣ ತಮೋಗುಣ ಇದು ನಮ್ಮ ಮೇಲೆ ಇನ್ಫ್ಲುಯೆನ್ಸ್ ಆಗ್ಲಿಕ್ಕೆ ಅದರ ಪ್ರಕಾರ ಕಾರ್ಯ ಮಾಡ್ಲಿಕ್ಕೆ ಈ ಸದ್ಯಕ್ಕೆ ಯಾವ್ದು ಇನ್ಫ್ಲುಯೆನ್ಸ್ ಆಗ್ಲಿಕ್ಕತ್ತದ ಸತ್ಗುಣ ಒಂದು ಸ್ವಲ್ಪ ಜಾಸ್ತಿ ಅದ ಹಿಂಗಾಗಿ ಇಲ್ಲಿ ಗೋವರ್ಧನ ಬಂದ್ವಿ ಎಲ್ಲೆಲ್ಲೋ ಹೋಗೋದಿತ್ತ ಪ್ರೋಗ್ರಾಮ್ ಎಲ್ಲ ಕ್ಯಾನ್ಸಲ್ ಮಾಡಿ ಗೋವರ್ಧನ ಬಂದು ಕೂತೀವಿ ಅಲ್ಲ ಎದಕ್ಕೆ ಬಂದಿದೆ ಸ್ವಲ್ಪ ಸತ್ಗುಣ ನಮ್ಮಲ್ಲಿ ಜಾಸ್ತಿ ಬಂದಿದ್ದಕ್ಕೆ ಸೇರಿದೆ ಮತ್ತೆ ರಜಗುಣ ತಮಗುಣ
ಅವು ಕೆಲಸ ಮಾಡ್ಲಿಕ್ಕೆ ಹತ್ಬಿಟ್ಟು ಈ ಶರೀರ ಏನು ಮಾಡ್ತಾ ಇಲ್ಲ, ಆ ಗುಣನೇ ಎಲ್ಲ ಮಾಡಿಸ್ಲಿಕ್ಕೆ ಹತ್ತದ. ಮೊನ್ನೆ ರಾಜೇಶ್ ಅವ್ರ ಮನೆಯಲ್ಲಿ ಉದಾಹರಣೆ ಕೊಟ್ಟೆ ನಾನು. ಈಗ ನಿಮ್ದು ಕಾರ್ ಅದೇ, ಹೊಂಡಾ ಕಾರ್ ಅಥವಾ ಮಾರುತಿ ಕಾರ್ ಅಥವಾ ಅದೇ. ಈಗ ನಿಮ್ಮ ಕೈಯಾಗ ಸಿಕ್ತಂದ್ರೆ ಎಷ್ಟು ಸ್ಪೀಡ್ ಹೊಡಿತೀರಿ? 40, 50, 60 ಎಲ್ಲ ಊರಾಗೆಲ್ಲ 40, 50 ಕಡೆ ಊರು ಹೊರಗೆ ಬಂದು 80, 90, 100 ತನ ಭಾಳ ಅಂತ ಹೊಡಿತಾರೆ. ಇದೇನಿದೆ ಒಂದು ಸತ್ಗುಣದಲ್ಲಿ ಲಕ್ಷಣ ಇದೆ. ಗಾಡಿ ಜನ ದೋಷದ ಆ ಹೊಡೆಯವ್ರ ಮೇಲೆ ಡಿಪೆಂಡ್ ಅದು. ಈಗ ಅದೇ ಇನ್ನೊಬ್ರು ಯಾರು ಬಂದು ಕೂತ್ರಿ ಸ್ವಲ್ಪ ಜಾಸ್ತಿ ಜೋರು ಹೊಡಿತಾರೆ. ಈಗ ಅವ್ರೇನು ಮಾಡಿಬಿಡ್ತಾರ 150, 160 ಓಡಿಸ್ಲಿಕ್ಕೆ ಆ ಪ್ಯಾಷನ್ ಅವ್ರಿಗೆ ಆ ರೀತಿ ಓಡಿಸ್ಲಿಕ್ಕೆ ಹಚ್ಬಿಡ್ತಾರೆ ಗಾಡಿ. ಈಗ ಇನ್ನೊಬ್ಬ ಬಂದು ಕೂತ, ಅವನಿಗೆ ಇನ್ನೂ ಗೊತ್ತಾಯಿಲ್ಲ, ಸಣ್ಣ ಹುಡುಗ ಬರೀ ಸ್ಟೇರಿಂಗ್ ಹಿಡ್ಕೊಂಡು ಹಿಂಗೆ ಮಾಡವ, ಹಾರು ಮಾಡೋದೇ ಹೊಡೆ ಅಂತ ಗಾಡಿ ಚಾಲ ಹೋಗಿಲ್ಲ. 3 ಥರದ ಉದಾಹರಣೆ ಕೊಟ್ಟೆ. ಅದ್ರಾಗ ರಜಗುಣದಲ್ಲಿ ಇದ್ದವ್ರು ಏನು ಮಾಡ್ತಾರೆ, ಸ್ಪೀಡ್ಲೇ ಹೋಗ್ತಾರೆ. ಸತ್ಗುಣದಲ್ಲಿ ಇದ್ದವರು ನಾರ್ಮಲಿ ಗಾಡಿ ಯೂಸ್ ಮಾಡ್ತಾರೆ, ಕರೆಕ್ಟ್. ಮತ್ತು ತಮಗುಣದಲ್ಲಿ ಇದ್ದವರು ಬರೀ ಹಾರು ಮಾಡ್ಬಿಟ್ಟು ಕುಡಿಯೋದು. ಸಾಕು ಏನು ಗೊತ್ತಾಯಿಲ್ಲ, ಗಾಡಿ ಚಾಲು ಮಾಡ್ಲಿಕ್ಕೆ ಹೋಗ್ಬೋದು. ಸುಮ್ಮನೆ ಸ್ಟೇರಿಂಗ್ ಗಾಡಿ ಹಿಂಗೆ ಮಾಡಿ ಒಂದು 10 ಮಿನಿಟ್ ಆಟ ಆಡೋದು ಅಷ್ಟ. ತಮಗುಣ ಇಗ್ನಾರೆನ್ಸ್. ತಮಗುಣ ಅಂದ್ರೆ ಅಜ್ಞಾನ. ಇದರಲ್ಲಿ ಗಾಡಿ ಏನು ದೋಷದ ಹೇಳಿದೆ, ಹೊಡೆಯ ಮೇಲೆ ಹೋಯ್ತು. ಅದರಂಗೆ ಇದು ಶರೀರ ಏನದೈತು, ಒಂದು ಯಂತ್ರ ಇದೆ, ಇದು ಮಾಡ್ತಾ ಇಲ್ಲ. ಆ 3 ಗುಣದ ಪ್ರಭಾವ ಆಗ್ಲಿಕ್ಕೆ, ಆ 3 ಗುಣದ ಪ್ರಭಾವ ನಮ್ಗೆ ಹಂಗೆ ಆ ರೀತಿ ಮಾಡಿಸ್ಲಿಕ್ಕೆ ಹಚ್ಚಿಬಿಡ್ತದೆ. ಕ್ಲಿಯರ್ ಆಗ್ತದೆ? ಪ್ರಕೃತಿ ಕ್ರಿಯ ನಾಮಾಣಿ ಗುಣೈ ಕರ್ಮಾಣಿ ಸರ್ವಶಃ. ಈ ಸಂಸಾರದಲ್ಲಿ ಎಲ್ಲ ಕೆಲಸ ನಡೆದಿದ್ದ 3 ಗುಣದ ಪ್ರಭಾವದಿಂದೇ ನಡೆದ. ಅಹಂಕಾರ ವಿಮೂಢಾತ್ಮ. ಅಹಂಕಾರದಿಂದ ಮನುಷ್ಯ ಎಂಥ ಮನುಷ್ಯ ಇಲ್ಲಿ ವಿಮೂಢ ಅನ್ಲಿಕ್ಕಂತಾರೆ. ವಿಮೂಢ, ವಿಮೂಢ, ಮೂಢ ಅಂದ್ರೆ ಮೂರ್ಖ, ರಾಸ್ಕಲ್ ರೂಪಾಯಿ ಹೇಳ್ತಾರೆ. ಮೂಢ ಅಂದ್ರೆ ರಾಸ್ಕಲ್. ವಿಮೂಢ ಅಂದ್ರೆ ಗುಡ್ ವೆರಿ ಗುಡ್ ಇದ್ದಂಗೆ, ಬ್ಯಾಡ್ ವೆರಿ ಬ್ಯಾಡ್. ವಿ ಹಚ್ಬಿಡ್ತಾರೆ. ವಿ ಮೂಢ, ವಿಶೇಷ ಮೂಢ, ಸ್ಪೆಷಲ್ ಮೂಢ. ಅಹಂಕಾರ ವಿಮೂಢಾತ್ಮ ಕರ್ತಾಹಮಿತಿ ಮನ್ಯತೆ. ನಾನು ಮಾಡಿದೆ ಅನ್ನೋದು ಒಂದು ಅಹಂಕಾರ ಬರ್ಲಿಕ್ಕೆ. ಯಾವಾಗ ನಾವು ಅಂತೀವಿ ನಾನು ಮಾಡಿದಂತ, ಏನಾದರೂ ಸಕ್ಸಸ್ ಆಯ್ತಂದ್ರೆ ಅವಾಗ ನಾ ಮಾಡಿದೆ ಅಂತ ಮುಂದೆ ಬಂದ್ಬಿಡ್ತೀವಿ. ನನಗೆ ಹಾಕಿ ಮಲೆ ಅಂತೀವಿ. ಏನಾದರೂ ಫೇಲ್ಯೂರ್ ಆಯ್ತು, ಹೇಳಿದ್ದು ಕೇಳೇ ನೋಡ್ರಿ, ಎಷ್ಟು ಹೇಳಿದೆ ಕೇಳೇ ಇಲ್ಲ. ರೂಪಾಯಿ ಉದಾಹರಣೆ ಕೊಡ್ತಾರೆ. ಚಲೋ ಪ್ರಾಫಿಟ್ ಆಯ್ತು ವ್ಯಾಪಾರದಾಗ, ಅವಾಗ ಏನಂತಾರ, ನಾನು ಎಷ್ಟು ಮೆಹನತ್ ಮಾಡಿದೆ ನೋಡ್ರಿ. ಅದು ಘಾಟ ಆಯ್ತಂದ್ರೆ ಭಗವಾನ್ ಕಿ ಇಚ್ಛಾ ಅಂತ. ಘಾಟ ಆಯ್ತು ದೇವ್ರ ಮೇಲೆ ಹಾಕ್ಬಿಡು. ಚಲೋ ಲಾಭ ಆಯ್ತು, ಸಕ್ಸಸ್ ಆಯ್ತು, ನಾನೇ ಮಾಡಿದ್ದೆಲ್ಲ ಇದೆ. ಆಕ್ಚುಲಿ ನಾವು ಮಾಡ್ತಾ ಇಲ್ಲ 3 ಗುಣದ ಪ್ರಭಾವವೇ ನೋಡೋದು. ಇನ್ನೊಂದು ಉದಾಹರಣೆ ಕೊಡ್ತೇನೆ. ಈ ರಸ್ತೆ ಮೇಲೆ ದೊಡ್ಡ ಹೋರ್ಡಿಂಗ್ ಹಾಕಿರ್ತಾರೆ ಬ್ಯಾಂಕ್ನವರು, ನಿಮ್ಮ ಕನಸಿನ ಮನೆ ಸಾಕ್ಷಾತ್ಕಾರ ಆಗ್ತದೆ, ಡ್ರೀಮ್ ಹೌಸ್, ನಮ್ಮ ಕಡೆಯಿಂದ ಸಾಲ ತಗೋರಿ ಅಂತ ಬೋರ್ಡ್ ಹಾಕಿರ್ತಾರೆ. ಮನೆ ಚಿತ್ರನೂ ಮಾಡಿರ್ತಾರೆ, ನೋಡಿರಲ್ಲ. ಯಾರೋ ಒಬ್ಬ ನೋಡ್ತಾನ, ಅವ್ರೊಳಗೆ ರಜೆ ಕೂಡ ಬರ್ಬೇಕು, ನೋಡ್ತಾನ, ರೀ ಬ್ಯಾಂಕ್ನವ್ರು ಸಾಲ ಕೂಡ ಅಂತಾರೆ, ಮನೆ ಕಟ್ಟಬೇಕು. ಆ ರಜಗುಣದಿಂದ ಬ್ಯಾಂಕಿಗೆ ಬರ್ತಾನೆ. ಆ ಬ್ಯಾಂಕ್ನಲ್ಲಿ ಮ್ಯಾನೇಜರ್ ಅವನು ರಜಗುಣದಾಗಿದ್ರೆ ಪೇಪರ್ಸ್ ಎಲ್ಲ ನೋಡ್ತಾನೆ. ಮತ್ತು ತಮಗುಣದಲ್ಲಿ ಇದ್ದಂದ್ರೆ ಅವನು ರಜಗುಣ, ಬೇಡ ಬೇಡ ಬೇಡ
ಚಟ್ ಚಟ್ ಸೇಲ್ ಹೊಡೆದು ಆಮೇಲೆ ಶಿವಪ್ರಸಾದ್ ಅಂತವ್ರ ಕಡೆ ಬರ್ತಾರೆ ತಗೊಂಡು ಈಗ ಶಿವಪ್ರಸಾದ್ ರಜಗುಣ ಅದ ಇಂದ ಈಗ ಅದು ಜೋಶ್ ಫುಲ್ ಸ್ಪೀಡ್ ಹೊಂದಿ ಬಿಡ್ತದೆ ತರ್ತಾರೆ ಬಡ 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 ಅಪ್ರೂವಲ್ ತಗೊಂಡು ತಗೊಂಡು ಲೇಔಟ್ ಹಾಕಿ ಲೈನೌಟ್ ಇದನ್ನು ಮಾಡ್ತಾರೆ ಮಾಡಿ 6 ತಿಂಗಳ 1 ವರ್ಷ ಮ್ಯಾಕ್ಸಿಮಮ್ ಒಳಗೆ ಮನೆ ಕಟ್ಟಿ ಬಿಡ್ತಾರೆ. ಈಗ ಮನೆ ಕಟ್ಟಲಿಕ್ಕೂ ಲೇಬರ್ ಬೇಕು, ಬಾರ್ ವೆಂಡರು ಗೌಂಡಿನು ಅವರೆಲ್ಲ ಒಳಗೆ ರಜಗುಣ ಸೇರಿರ್ತದೆ, ಅವರೆಲ್ಲರೊಳಗೆ ರಜಗುಣ ಇರಬೇಕು. ಆವಾಗ ಅದೆಲ್ಲ ನಿರ್ಮಾಣ ಆಯ್ತು. ಎಲ್ಲ ಆದ್ಮೇಲೆ ಅವ ಯಜಮಾನ ಏನಂತಾನೀಗ ನಾನ ಕಟ್ಟಿ ನೋಡ್ರಿ ಮನೆ ಅಂತ ಏನು ಕಟ್ಟ ಅಲ್ಲಿ ಕೆಲಸ ಮಾಡಿದಾಗ ಎಷ್ಟು ಮಂದಿ ಕೆಲಸ ಮಾಡ್ಯಾರ. ನೀವು ಹೇಳೋದೆಲ್ಲ ಗೃಹ ಪ್ರವೇಶ ದಿವಸ ಹೇಳ್ತಾರ, ಮಂದಿ ಬಂದಾಗ ಹೇಳ್ತಾರೆ ಎಷ್ಟು ಚಲೋ ಮನೆ ಕಟ್ಟಿದ್ರಿ ಅಂತ ತಾನ ಕಟ್ಟಾಗ ಮಾತಾಡ್ತಾರೆ. ಇದೆಲ್ಲ ಆಕ್ಚುಲಿ ಹೆಂಗಾಯ್ತ ರಜಗುಣದಿಂದ ಆಯ್ತು. ಫುಲ್ ಆಕ್ಚುಲಿ ಇದು ಬಹಳ ಸೂಕ್ಷ್ಮ ಇದೆ, ಈ ರೀತಿ ಕಾರ್ಯ ನಡೆದದು. ಅದಕ್ಕೆ ಇವತ್ತಿನ ಶ್ಲೋಕದಲ್ಲಿ ಭಗವಂತ ಸ್ಪಷ್ಟ ಹೇಳಲಿಕ್ಕೆ when one properly sees that in all activities no other performer is at work other than these modes of nature, ಮೂರು ಗುಣನೇ ಕೆಲಸ ಮಾಡಿಸ್ಲಿಕ್ಕೆ and he knows the supreme lord. ಈ ಗುಣದ ಮೇಲೆ ಯಾರಿದ್ದಾರೆ? ಭಗವಂತ. ಈ ಮಾಯಾ ಯಾರ ಶಕ್ತಿ? ಭಗವಂತ. ದೈವೇಶ ಗುಣಮೇ ಮಮ ಮಾಯಾ ದುರತ್ಯಯ. ಈ ಗುಣಮಯ ಅಂದ್ರೆ 3 ಗುಣ, ಸತ್ಗುಣ, ರಜಗುಣ, ತಮಗುಣ. ಇದೆಲ್ಲ ಮಾಯಾ. ಇದು ಭಗವಂತ ಹೇಳಿಕತ್ತಾನೆ, ಇದು ನಂದೇ ಮಾಯ, ಮಮ ಮಾಯಾ. ಎಲ್ಲರೂ ಇದರೊಳಗೆ ಶಕ್ತಿ ಬಿಟ್ಟಾರೆ. ದುರತ್ಯಯ ಧಾರ್ಮಿಕ ಶಕ್ತಿ, ಇನ್ಸರ್ಮೌಂಟೇಬಲ್. 3 ಗುಣದ ಪ್ರಭಾವದಿಂದ ದಾಟಲಿಕ್ಕೆ ಆಗುವುದಿಲ್ಲ ಇಲ್ಲ ಅಂತ ತಾನೇ ಭಗವಂತ ಹೇಳಬಿಟ್ಟ. ಆ ಒಂದು ದಾರಿ ತೋರಿಸ್ತಾನೆ. ಏನದ ದಾರಿ? ಮಾವೇವೇ ಪ್ರಪಂಚಂತೆ ಮಾಯಾನ್ವಿತ ಅಂತ 7.14 ಗೀತಾ. ಯಾರು ಕೃಷ್ಣನ ಆಶ್ರಯ ಪಡಿತಾರೆ ಅವರಿಗೆ ಮಾತ್ರ ಮಾಯಾ ಪ್ರಭಾವದಿಂದ ಮುಕ್ತರಾಗಬಹುದು. ಎಂತೆಂಥ ದೊಡ್ಡ ದೊಡ್ಡ ಜ್ಞಾನಿಗಳು, ಯೋಗಿಗಳು, ತಪಸ್ವಿ ಮಾಯಾ ಯಾರಿಗೂ ಬಿಡುವುದಿಲ್ಲ. ಮಾಯಾ ಯಾರಿಗೆ ಬರ್ತದ? ಯಾರು ಕೃಷ್ಣನ ಶರಣಾಗ್ತಾರೆ. ಈ ಯೋಗಿಗಳು, ಜ್ಞಾನಿಗಳು ಎಲ್ಲ ನಾನು ದೇವರು ಬಂದಾಗ ಅವ್ರಿಗೆ ಮಾಯಾ ಬಿಡ್ತದೆ? ಬಿಡಕ್ಕೆ ಯಾರಿಗೂ ಒಬ್ಬರಿಗೆ ಮಾತ್ರ ಬಿಡ್ತದೆ, ಕೃಷ್ಣನ ಆಶ್ರಯ ಪಡೆದವರು. ಇದು 7.14, 15, 16 ಕೃಷ್ಣ ಹೇಳ್ತಾರೆ, ಯಾರು ನನ್ನ ಆಶ್ರಯ ಪಡಿತಾರೆ, ಯಾರು ನನ್ನ ಆಶ್ರಯ ಪಡೆಯುವುದಿಲ್ಲ ಎಲ್ಲ ಕೊಟ್ಟು ಬಿಟ್ಟಾರೆ. ಅದಕ್ಕಾಗಿ ಜಗತ್ತಲ್ಲೇ ಎಲ್ಲ 3 ಗುಣದ ಪ್ರಭಾವನೆ ಇದೆ. ಅದಕ್ಕೆ ಕೃಷ್ಣ ಇದು ಕಂಟ್ರೋಲರ್ ಆಫ್ ಮಾಯಾ, ಮಾಯಾಧೀಶ, ಗುಣಾಧೀಶ. ಅದಕ್ಕೆ ಕೃಪಾದವ್ರ ಉದಾಹರಣೆ, ದಿ ಹಸ್ಬೆಂಡ್ ಕಂಟ್ರೋಲ್ಸ್ ಎ ವೈಫ್. ಗಂಡ ಏನ್ ಮಾಡ್ತಾನ? ಹೆಂಡತಿನ ವಶದಲ್ಲಿ ಇಟ್ಕೊತಾನ, ಹೆಂಡತಿ ಮಕ್ಕಳನ್ನ ವಶದಲ್ಲಿ ಇಟ್ಕೊತಾನ. ಅದಕ್ಕೆ ಕೃಷ್ಣ ಕಂಟ್ರೋಲ್ಸ್ ಮಾಯಾ, ಮಾಯಾ ಕಂಟ್ರೋಲ್ಸ್ ಎಲ್ಲ ಕಂಡೀಷನ್ ಸೋಲ್ಸ್. ಮಾಯಾ ಹಿಡ್ಕೊಂಡ್ಬಿಟ್ಟು ಅದಕ್ಕೆ ಯಾರು ಇದನ್ನೆಲ್ಲ ಸರಿ ಅರ್ಥ ಮಾಡ್ಕೊತಾರೆ? ಹೂ ಇಸ್ ಟ್ರಾನ್ಸೆಂಡೆಂಟಲ್ ಟು ದೀಸ್ ಮೋಡ್ಸ್, ಹಿ ಅಟೈನ್ಸ್ ಮೈ ಸ್ಪಿರಿಚುವಲ್ ನೇಚರ್. ಇದು ಗೀತಾ ಶಾಸ್ತ್ರದ ಸರಿ ಅರ್ಥ ಆಯ್ತಂದ್ರೆ ಭಗವಂತನಂತ ಸ್ವಭಾವ ಆಗ್ಲಿಕ್ಕೆ ಮೈ ನೇಚರ್ ಅರ್ಥ ಆಧ್ಯಾತ್ಮಿಕ ಲೋಕಕ್ಕೆ ಹೋಗಿ, ವೈಕುಂಠಕ್ಕೆ ಹೋಗಿ ದಿವ್ಯ ಶರೀರ ಪಡ್ಕೋಬಹುದು. ಇದೆಂತ ಶರೀರ ಇದೆ ನೋಡಿ. ಇದೆಲ್ಲ ಜನ್ಮ, ಮೃತ್ಯು, ಜರ, ವ್ಯಾಧಿ ಇವೆಲ್ಲ ಆಗುದೇ ಇದೆ. ಯಾರಿಗೂ ಬೇಡ ಅಂತೀವಿ. ಮುಕ್ಕಬೇಕ, ಒಳ್ಳೆ ಮುಕ್ಕಬೇಕ, ಉಪ್ಪಲ್ಲ ಮುಪ್ಪ ಮುಪ್ಪಂದ್ರ ಅಂತ ಅಂತಿಲ್ಲ. ಒಳ್ಳೆ ಬೇಕ, ಬುಡ್ಡ ಬೇಕಂತೀವಿ ಇಲ್ಲ. ಎಲ್ಲರೂ ಯುವಕರ ಉಳಿಬೇಕಂತೀವಿ.
ಆಮೇಲೆ ಗೊತ್ತಿದ್ದಾಗ ನೋಡಿ ಆಮೇಲೆ ಒಬ್ಬೊಬ್ಬರ ಬಂದ ಕಾಕ ಅಂತಾರ, ಇಷ್ಟು ಕಾಕ ಆಗಿಬಿಟ್ಟೆಪ್ಪ ಅಂತಾರ. ಆಮೇಲೆ ಸ್ವಲ್ಪ ದಿವಸ ಅಪ್ಪ ಅಂತಾರ, ಆಮೇಲೆ ಅಜ್ಜ, ಈ ಅಜ್ಜನೂ ಹಂಗಿಲ್ಲ ರೆಡಿ ಅಂತಾರೆ. ಈ ಅಜ್ಜ ಅಜ್ಜಿ ಆಗಿರ್ತಾರ, ಅಜ್ಜ ಅಜ್ಜಿ ಅನ್ಸ್ಕೊಳ್ಳಿಕ್ಕೆ ರೆಡಿ ಇಲ್ಲ. ಹೌದಲ್ರಿ? ಅದ್ರ ಅಜ್ಜ ಅಜ್ಜಿ ಆಗಿರ್ತಿದ್ರೆ ಅವು ಅಜ್ಜ ಅಂದ್ಬಿಡಿ, ಅಜ್ಜ ಅಂದ್ಬಿಟ್ರೆ ಅನ್ಬಿಡ್ತಾರೆ. ಮತ್ತೇನು ಹೇಳ್ಬೇಕು? ಅಪ್ಪ ಹೇಳತ್ತಾರೆ, ಈಗ ಅಜ್ಜ ಅಂದ್ಬಿಡ್ತಾರೆ. ಇದು ಮುಪ್ಪು ಬೇಡ ಅಂದ್ರೆ ಬರ್ಬೇಕಂತದ. ರೋಗ ಯಾರು ಬೇಕಾಗ್ಯದ? ಬೇಡ ಅಂದ್ರೆ ರೋಗ ಬರ್ತದೆ. ಮತ್ತು ಕಡಿಕ ಸಾವು ಬರ್ತದೆ. ಯಾರಿಗೆ ಬೇಕಾಗಿದೆ ಸಾವು? ಡೆತ್ ಬೇಕ? ಎಲ್ಲರೂ ಬೇಡ ಅಂತೀವಿ, ಆದ್ರೂ ಮರಣ ಬಂದೇ ಬಿಡುತ್ತೆ. ಮರಣ ಆದ್ಮೇಲೆ ಮತ್ತ ಜನ್ಮ ಕಾರ್ಯಕೃತದ ಜಾತಸ್ಯ ದುರ್ಗೋ ಮೃತ್ಯು ದುರ್ಭಂ ಜನ್ಮ ಮೃತಸ್ಯ ಚ. ಎಲ್ಲ ಗೀತೆ ಹುಟ್ಟಿದವ್ರಿಗೆಲ್ಲರಿಗೂ ಸಾವು ಬರುವೆ, ಸತ್ ಮೇಲೆ ಮತ್ತೆ ಹುಟ್ಟಿ ಬರಬೇಕು. ಅದಕ್ಕೆ ಪಾರಾಗಿದ್ದಾರೆ, ಪಾರಾಗಿ ಬರ್ತದೆ. ಈಗ ಜನ್ಮ ಆಗ್ಯದ, ಮರಣ ಬರುವುದು ನಿಶ್ಚಿತ. ಆ ಮರಣ ಆದ್ಮೇಲೆ ಮುಂದೆ ಬರುವ ಜನ್ಮ ತಡಿಬಹುದು. ಇಲ್ಲಿ ಏನು ಹೇಳಿದ್ದಾನ ಅದನ್ನು ನಾವು ಮಾಡಿದ್ರೆ ಇವತ್ತಿನ ಶ್ಲೋಕದಲ್ಲಿ ಹೇಳಿಕತ್ತಾರ. ಇವೆರಡು ವಿಷಯ ಸರಿ ಅರ್ಥ ಮಾಡ್ಕೋಬೇಕು. ಎಲ್ಲ ಈ ಜಗತ್ತಲ್ಲಿ ಮೂರು ಗುಣದ ಪ್ರಭಾವದ ಭಗವಂತ ಇದ್ದಾನ, ಇದರ ಮೇಲೆ ಇದ್ದಾನ ಕಂಟ್ರೋಲರ್. ಇಷ್ಟು ಸರಿ ಅರ್ಥ ಮಾಡ್ಕೊಂಡ್ಬಿಟ್ರೆ ಅವನಿಗೆ ಅಟೇನ್ಸ್ ಮೈ ನೇಚರ್, ಆಧ್ಯಾತ್ಮಿಕ ಲೋಕಕ್ಕೆ ಬಂದ. ಈಗ ಭಗವಂತನ ಧಾಮಕ್ಕೆ ಹೋದ ಆದ್ಮೇಲೆ ಏನಾಗ್ತದ ಅದು ಒಂದು ಸ್ವಲ್ಪ ಚರ್ಚೆ ಮಾಡೋಣ. ಸ್ಪಿರಿಚುವಲ್ ಬಾಡಿ ಹೋದ್ಮೇಲೆ ಏನಾಗ್ತದೆ? ಇಂಥ ಶರೀರ ಅಂತೂ ಇಲ್ಲೇ ಇಲ್ಲ. ಭಗವಂತ ಹೇಳಿರ್ತಾನ, ಯಹ ಪ್ರಯಾತಿ ಸಮದ್ ಭಾವ ಅಂತ್ಯಕಾಲೇ ಚ ಮಾಮೇವ ಸ್ಮರಣ ಮುಕ್ತ್ವಾ ಕಲೇವರಂ ಯಹ ಪ್ರಯಾತಿ ಸಮದ್ ಭಾವ ಯಾತಿ ನಂತರ ಸಂಶಯ. ಯಾರಂತ ಸಮಯಕ್ಕೆ ನನ್ನ ಸ್ಮರಣೆ ಮಾಡ್ತಾರ, ಮುಕ್ತಾಗಿ ನನ್ನ ಧಾಮಕ್ಕೆ ಬರ್ತಾರ, ನನ್ನಂತದ್ದೇ ದಿವ್ಯ ಶರೀರ ಪಡ್ಕೋತಾರ. ಭಗವಂತನ ಶರೀರ ಎಂತದ್ದು? ಸಚ್ಚಿದಾನಂದ ವಿಗ್ರಹ. ನಿಮ್ಮ ಹಳೇ ಕಾರದೆ ಅದನ್ನು ಕೊಟ್ಟು ಹೊಸ ಮರ್ಸಿಡೀಸ್ ಬೆಂಜ್ ಗಾಡಿ ಹೋಗಿರಂದಂಗಾಗಲಿ. ಎಕ್ಸ್ಚೇಂಜ್ ಆಫರ್, ಇದು ರೊಕ್ಕ ಕೊಡೋದಿಲ್ಲ, ಏನಿಲ್ಲ. ಹಳೆ ಗಾಡಿ ಕೊಡೋದು, ಹೊಸ ಗಾಡಿ ಕೊಡೋದು. ಯಾರು ಬಿಡ್ತಾರೆ ಇಂಥ ಆಫರ್? ಹಂಗೆ ಕೃಷ್ಣನ ಆಫರ್ ಇದೆ. ಈ ಶರೀರ ಬಿಡುವಾಗ ನನ್ನ ಸ್ಮರಣೆ ಮಾಡ್ರಿ, ಇದೇ ಎಕ್ಸ್ಚೇಂಜ್ ಆಫರ್. ಈ ಶರೀರ ಬಿಡುವಾಗ ಕೃಷ್ಣ ಹೇಳಿಕತ್ತಾನ, ನನ್ನ ಸ್ಮರಣೆ ಮಾಡ್ರಿ, ಆಮೇಲೆ ನಿಮ್ಗೆ ದಿವ್ಯ ಶರೀರ ಪ್ರಾಪ್ತ ಆಗಿಬಿಡುತ್ತೆ. ಮತ್ತು ಇದಕ್ಕಿಂತ ಚಲೋ ಆಫರ್ ಇರೋದ್ರೆ ಇದನ್ನು ಬಿಡುವಾಗ ಕೃಷ್ಣನ ಸ್ಮರಣೆ ಆಗಬೇಕು. ಅದು ಹಂಗೆ ಬರುವುದಿಲ್ಲ. ಎಲ್ಲ ನಾ ಸರಿ ಸಾಧನ ಮಾಡ್ತಾ ಇದ್ರೆ ಭಗವಂತನ ಕೃಪೆಯಿಂದ ಶಕ್ಯ ಆಗ್ತದೆ. ಇದೊಂದು ಉದಾಹರಣೆ ಕೊಡ್ತೀನಿ, ರೂಪಾಯಿದ ಕೊಟ್ಟು ಉದಾಹರಣೆ. ಯಾರೋ ಒಬ್ಬರು ಹಾಸ್ಪಿಟಲ್ ಅಲ್ಲಿ ಇದ್ದಾರೆ, ಸ್ವಲ್ಪ ಆರಾಮಾಗ್ಯಾರ. ಈಗಾಗಲೇ ಹಾಸ್ಪಿಟಲ್ ಅಲ್ಲಿ ತಿನ್ಲಿಕ್ಕತ್ತಾರೆ. ತಿನ್ನೋದು ಕುಡಿಯೋದು ನಡೆದಿರ್ತದಲ್ಲ, ನೀರು ಕುಡಿತಾರ, ಜ್ಯೂಸ್ ಕುಡಿತಾರ, ಏನೋ ತಿಂತಾರ, ಒಂದು ಸ್ವಲ್ಪ ರೈಸ್ ಚಪಾತಿ ಏನನ್ನ ತಗೊಳ್ಳಿರ್ತಾರೆ. ಬಂದಾಗ ಮಾತಾಡಿಸ್ತಾರೆ, ಫೋನ್ ಗೀನ್ ಬಂದ್ರೆ ಅಟೆಂಡ್ ಮಾಡ್ತಾರೆ ಅಲ್ಲ. ಹಾಸ್ಪಿಟಲ್ನಲ್ಲಿ ಇದ್ದಾಗ ಇಷ್ಟು ಆಕ್ಟಿವಿಟಿ ನಡೆದದು. ಇನ್ನು ಪೂರ್ಣ ಆರಾಮಾಗಿ ಡಿಸ್ಚಾರ್ಜ್ ಆದ್ಮೇಲೆ ಹಾಸ್ಪಿಟಲಿಂದ ಆಕ್ಟಿವಿಟಿ ಕಡಿಮೆ ಆಗ್ತದೋ ಜಾಸ್ತಿ ಆಗ್ತದೆ? ಇನ್ನು ಮನೆಗೆ ಬಂದ್ಮೇಲೆ ಊಟ ಕಡಿಮೆ ಆಗ್ತದ ಜಾಸ್ತಿ ಆಗ್ತದೆ? ಮತ್ತೆ ಅಲ್ಲಿ ಓಡಾಡಿ ಶುರು ಆಗ್ತಲ್ಲ, ಮತ್ತೆ ಅಲ್ಲಿ ಆಫೀಸ್ ಹೋಗ್ಬೇಕು, ಇದು ಹೋಗ್ಬೇಕು, ನೌಕರಿಗೆ ಹೋಗ್ಬೇಕು, ಕಾರ್ ಮಾಡ್ಬೇಕು, ಬಿಸ್ನೆಸ್ ಎಲ್ಲ ಓಡಾಡಿ ಆಕ್ಟಿವಿಟಿ ಜಾಸ್ತಿ ಆಗ್ತದೆ. ಇದು ಉದಾಹರಣೆ ರೂಪಾಯಿ ಕೊಟ್ಟಿದೆ. ಏನ್ ಹೇಳಿರ್ತಾರೆ? ನಾವು ಎಲ್ಲರೂ ಈ ಬದ್ಧವಸ್ಥಾ ಇದೆ. ಈ ಬದ್ಧವಸ್ಥಾದಲ್ಲೇ ಎಷ್ಟು ಆಕ್ಟಿವಿಟಿ ನಡೆದದ, ಇನ್ನು ಮುಕ್ತ ಆದ್ಮೇಲೆ ಆಕ್ಟಿವಿಟಿ ಕಡಿಮೆ ಆಗ್ತದ ಜಾಸ್ತಿ ಆಗ್ತದ ನೋಡ್ರಿ. ಕ್ಲಿಯರ್? ಈ ಬದ್ಧವಸ್ಥಾ ಇದೆ. ಕಂಡೀಷನ್ ಸ್ಟೇಟ್ ನಲ್ಲಿ ಎಲ್ಲರೂ ನೋಡ್ತೀವಿ, ಇಷ್ಟು ಆಕ್ಟಿವಿಟಿ ನಡೆದ.
ಜಗತ್ತು ತುಂಬ ಎಲ್ಲ ಕಡೆ ಆಕ್ಟಿವಿಟಿ. ಇನ್ನು ಮುಕ್ತ ಆದ್ಮೇಲೆ, ಮೋಕ್ಷ ಪಡೆದ ಮೇಲೆ ಆಕ್ಟಿವಿಟಿ ಇನ್ನೂ ಜಾಸ್ತಿ ಆಗ್ತದೆ. ಆಧ್ಯಾತ್ಮಿಕ ಲೋಕಕ್ಕೆ ಹೋಗಿ ಅಲ್ಲಿ ಭಗವಂತನ ಭಕ್ತಿ ಸೇವೆಯಲ್ಲಿ ನಿರಂತರ ತೊಡಗಿಕೊಡ್ತಾರೆ. ಅದೇ ಸ್ಪಿರಿಚುವಲ್ ವರ್ಲ್ಡ್ಗೆ ಹೋಗಿ ಅದು ಭಗವಂತನ ಸೇವೆ ಮಾಡ್ತಾವ. ಈಗ ಮಾಡ್ತಾ ಇರೋ ಸೇವಾ ಅವಾಗಿನ ಸೇವಾಕ್ಕೆ ವ್ಯತ್ಯಾಸ. ಈಗೂ ಸೇವಾ ಮಾಡ್ಲಿಕ್ಕತ್ತೀವಲ್ಲ, ಏನೇನೋ ಆದಷ್ಟು ಸ್ವಲ್ಪ ಸ್ವಲ್ಪ ಏನೇನೋ ಸೇವಾ ಮಾಡ್ಲಿಕ್ಕತ್ತೀವಿ. ಇದು ಒಂದು ಪ್ರೊಬೇಷನರಿ ಪೀರಿಯಡ್ ಇದ್ದಾಗಿದೆ. ಗೌರ್ಮೆಂಟ್ ನೌಕರಿ ಸಿಗುವುದು ಸರಳದ, ಗೌರ್ಮೆಂಟ್ ನೌಕರಿ ಸರಳ ಸಿಗುವುದಿಲ್ಲ. ಇದು ನನ್ನ ಉದಾಹರಣೆ, ಇದು ಅವ್ರದೇ ರೂಪಾಯಿದವ್ರದ್ದು. ಗೌರ್ಮೆಂಟ್ ನೌಕರಿ ಹೆಂಗೆ ಸರಳ ಸಿಗಂಗಿಲ್ಲ, ಭಗವಂತನ ಸೇವೆನೂ ಸರಳ ಸಿಗುವುದಿಲ್ಲ. ಈಗ ನಮಗೆ ಸಿಕ್ಕದಲ್ಲ, ಎಲ್ಲರೂ ಸೇವೆ ಮಾಡ್ಲಿಕ್ಕತ್ತೀವಿ. ಸರ್ಕಾರ ನೌಕರಿ ಸಿಗುವುದು ಕಠಿಣ, ದೇವರ ಸೇವಾ ಸಿಗುವುದು ಕಠಿಣ. ಈಗ ನಮಗೆ ಸಿಕ್ಕದ ಸೇವಾ ಮಾಡ್ಲಿಕ್ಕತ್ತೀವಿ. ಈಗ ಸರ್ಕಾರ ನೌಕರಿ ಹೇಳ್ತಾವ. ಈಗ ಕಾಯಂ ಆಗೋ ಮುಂಚೆಗೆ ಏನ್ ಮಾಡ್ತಾರೆ, ಪ್ರೊಬೇಷನರಿ ಪೀರಿಯಡ್ ಅಂತ ಇರ್ತದೆ. 1 ವರ್ಷ 2 ವರ್ಷ ಏನೋ ಇರ್ತಾವ ಟೈಮ್. ಈಗ ಅದು ಪ್ರೊಬೇಷನರಿ ಪೀರಿಯಡ್ ದಾಟಿ ಆದ್ಮೇಲೆ ಕನ್ಫರ್ಮೇಶನ್ ಲೆಟರ್ ಬರ್ತದೆ, ನಿನ್ನ ನೌಕರಿ ಈಗ ಕಾಯಂ ಆಯಿತು. ಇಂಡಿಯನ್ ರೈಲ್ವೆ ಅದರ ರಿಟೈರ್ಡ್ ಮಾಡ್ಬಿಟ್ರೆ ಈಗ ನೌಕರಿ ಕಾಯಂ ಆಗ್ಬಿಟ್ರೆ ಖುಷಿ ಆಗಿರ್ತಾರಲ್ಲ. ಮೊದಲೇ ಪ್ರೊಬೇಷನರಿ ಸಿಕ್ಕಿದ್ದ ದೊಡ್ಡದು, ಸಿಕ್ಕಾದ್ಮೇಲೆ ನೌಕರಿ ಕಾಯಂ. ಈಗ ನಾವು ಮಾಡ್ತಾ ಇರೋ ಸೇವಾ ಎಂತಂದಿದೆ, ಪ್ರೊಬೇಷನರಿ ಪೀರಿಯಡ್ ಇರಲ್ಲ. ಇಲ್ಲೇ ಸರಿ ನಾವು ಮಾಡುತ್ತಾ ಇದ್ರೆ ಮುಂದೆ ಕಾಯಂ ಆಗಿರ್ತದೆ. ನೋಡ್ಲಿಕ್ಕಂತಾರ ರೂಪಾಯಿ ಅವ್ರು ಅದು ಕನ್ಫರ್ಮೇಶನ್ ಲೆಟರ್ ಕೊಡೋರು ಅವ್ರೆ. ಸಿಕ್ಕಾಗ್ಬಿಟ್ಟು ಸೈನ್ ಮಾಡಿಬಿಟ್ರೆ ಅವಾಗ ಜಾಬ್ ನಮ್ದು, ನಮ್ಮ ಸೇವಾ ಜಾಬ್ ಅಲ್ಲ, ಇದು ಸೇವಾ. ಆಧ್ಯಾತ್ಮಿಕ ಲೋಕದಲ್ಲಿ ಕಾಯಂ ಭಗವಂತ ಸೇವೆ ಮಾಡುತ್ತಾ ಆನಂದ ಅನುಭವಿಸುವುದಲ್ಲಿ, ಆಧ್ಯಾತ್ಮಿಕ ಲೋಕದಲ್ಲಿ ಪ್ರೇಮ ಲೋಕ. ದುಃಖ ಅನ್ನೋದು ಇಲ್ಲೇ ಇಲ್ಲ. ಈ ಜಗತ್ತಿಗೆ ದುಃಖಾಲಯ ಅಂತ ಹೇಳ್ಬಿಟ್ರೆ ಅದು ಆನಂದದ ಲೋಕ, ಪ್ರೇಮ ಲೋಕ. ಅಲ್ಲಿ ಆಧ್ಯಾತ್ಮಿಕ ಲೋಕದಲ್ಲಿ ಯಾವುದೇ ಒಂದು ಜನ್ಮ ಸಿಗ್ಬೋದು. ಅಲ್ಲಿ ನೋಡ್ರಿ ಚಿತ್ರದಾಗ ಗಿಡ, ನೀರಿನಾಗೂ ಏನೇನ ಇರ್ತಾವಲ್ಲ, ಮೀನ ಅವೆಲ್ಲ ಇದ್ದೇ ಇರ್ತದೆ. ಹುಲ್ಲದ, ಇದದ, ಹೂವು, ಎಲ್ಲ ಪಕ್ಷಿ ಇರ್ತವೆ, ಎಲ್ಲ ಇರ್ತಾವ. ಅಲ್ಲಿ ನಮ್ಮ ಸ್ವರೂಪ ಏನದ ಆ ಪ್ರಕಾರ ಹೋಗ್ಬಿಡ್ತೀವಿ. ಅಲ್ಲಿ ಯಾವುದೇ ಒಂದು ಯೋಗಿ ಒಳಗೆ ಹೋದ್ರು, ಅಥವಾ ಇಲ್ಲೆಲ್ಲ ಗೋಪುರ ಇದ್ದಾರೆ, ಆಕಳದ ಕರು, ಅವು ಎಲ್ಲ ಯಾವುದೇ ಒಂದು ಜನ್ಮ ತಗೊಂಡ್ರು ಅಲ್ಲಿ ಅಧ್ಯಾತ್ಮ ಫುಲ್ ನಾಲೆಜ್ ಇರ್ತದೆ ನೋಡಿ. ಅಲ್ಲಿ ಮಟೀರಿಯಲ್ ಬಾಡಿ ಇಲ್ಲೇ ಇಲ್ಲ, ಎಲ್ಲ ಸ್ಪಿರಿಚುವಲ್, ಎವ್ರಿಥಿಂಗ್ ಸ್ಪಿರಿಚುವಲ್. ಅಲ್ಲಿ ನೀರು ಏನಂದ, ಅದು ಬ್ರಹ್ಮ ಸಂಹಿತ ಹೇಳ್ತದೆ. ಅಲ್ಲಿ ನೀರು ಹೆಂಗದ, ತೋಯಂ ಅಮೃತಂ ಶ್ರಿಯ ಕಾಂತಾಹ ಕಾಂತಃ ಪರಮ ಪುರುಷ ಕಲ್ಪತರವು ಧೂಮ ಭೂಮಿ ಚಿಂತಾಮಣಿ ಗಣಮಯಿ ತೋಯಂ ಅಮೃತಂ. ಅಲ್ಲಿ ನೀರು ಸಹಿತವಾಗಿ ಅಮೃತ. ಕಥಾಗಾನ, ಪ್ರತಿಯೊಂದು ಮಾತು ಒಂದು ಹಾಡಲ್ಲಿ. ಈಚ್ ವರ್ಡ್ ಇಸ್ ಅ ಸಾಂಗ್, ಈಚ್ ಮೂಮೆಂಟ್ ಇಸ್ ಅ ಡಾನ್ಸ್. ಪ್ರತಿ ಹೆಜ್ಜೆ ಡಾನ್ಸ್. ಈಚ್ ವರ್ಡ್ ಇಸ್ ಅ ಸಾಂಗ್. ಇದಕ್ಕೊಂದು ಉದಾಹರಣೆ ಕೊಡ್ತೀನಿ. ನನಗೆ ಒಂದು ಕ್ಲಾಸ್ ನೀರು ಬೇಕಂದ್ರೆ ನಾ ಹೆಂಗೆ ಹೇಳ್ಬೇಕದನ್ನ, ಹಾಡೇ ಹೇಳ್ಬೇಕದ. ಒಂದು ಗ್ಲಾಸ್ ನೀರು ಕೊಡ್ರಿ ಅಂತ ಹಿಂಗೆ ಹೇಳಿದ್ರೆ ಆಗಿಲ್ಲ, ಅಲ್ಲಿ ಅಲ್ಲೇ ಅದನ್ನೇನು ಮಾಡ್ಬೇಕ, ಹಾಡ್ದಾಗ ಬರ್ಬೇಕದ. ಈಚ್ ವರ್ಡ್ ಇಸ್ ಅ ಸಾಂಗ್. ತರವ್ರು ಹೆಂಗೆ ತರ್ತಾರೆ ಗ್ಲಾಸ್ ನೀರದ, ಡ್ಯಾನ್ಸ್ ಮಾಡ್ಕೊತ ತರ್ತಾರ. ಈಚ್ ವರ್ಡ್ ಇಸ್ ಅ ಸಾಂಗ್. ಕಥಾಗಾನ, ನಾಟ್ಯ,
ಚಿದಾನಂದಂ ಜ್ಯೋತಿ ಪರಮಪಿ ತದಾ ಸ್ವಾಧ್ಯಾಯಮಪಿ ಚ. ಎಲ್ಲ ಬ್ರಹ್ಮ ಸಂಹಿತ ಬ್ರಹ್ಮದೇವರಿಗೆ ಇದೆಲ್ಲ ಸಾಕ್ಷಾತ್ಕಾರ ಆಗಿತ್ತು ಬರೆದಾರ. ಫಸ್ಟ್ ಬಾರ್ನ್ ಅವರೇ, ಮೊದಲು ಹುಟ್ಟಿದವರು ಬ್ರಹ್ಮದೇವರೇ. ಅವರಿಗೆ ಎಷ್ಟೋ ದೀರ್ಘ ಸಮಯ ತಪಸ್ಸು ಮಾಡಿ ಆದ್ಮೇಲೆ ವೇದದ ಎಲ್ಲ ಸಾರ, ಆಲ್ ದಿ ಎಸೆನ್ಸ್ ಆಫ್ ದ ವೇದ ರಿವೀಲ್. ಒಳಗಡೆ ಎಲ್ಲ ದಿವ್ಯ ಜ್ಞಾನ, ಒಳಗಡೆ ಪ್ರಕಾಶಿತ, ಹೃದಯದಲ್ಲಿ ಪ್ರಕಾಶ ಆಯ್ತು. ಆಮೇಲೆ ಎಲ್ಲ ಆಧ್ಯಾತ್ಮಿಕ ಲೋಕ ನೋಡಿದ್ರು. ಫಸ್ಟ್ ವರ್ಷ ಏನು ಶುರು ಆಗ್ತದೆ, 5ನೇ ಅಧ್ಯಾಯ. ಈಶ್ವರ ಪರಮ ಕೃಷ್ಣ ಸಚ್ಚಿದಾನಂದ ವಿಗ್ರಹ ಅನಾದಿರಾದಿತು ಸರ್ವಕಾರಣ ಕೃಷ್ಣನ ಸಾಕ್ಷಾತ್ಕಾರ ಆಗ್ತದೆ. ಆಮೇಲೆ ಚಿಂತಾಮಣಿ ಪ್ರಕಾರ ಸತ್ಮಶು ಕಲ್ಪ ವೃಕ್ಷ, ಅದು ಚಿಂತ ಆಧ್ಯಾತ್ಮಿಕ ಲೋಕ ನೋಡಿ ನೋಡಿ ಬರ್ದಾರ. ಅಲ್ಲೆಲ್ಲ ಏನ್ ಬಿದ್ದಾವ, ಅಲ್ಲಿ ಕಲ್ಲು ಬಿದ್ದಾವ. ಎಂತ ಕಲ್ಲು ಬಿದ್ದಾವ? ಚಿಂತಾಮಣಿ ಕಲ್ಲು ಬಿದ್ದಾವ. ಚಿಂತಾಮಣಿ ಪ್ರಕಾರ ಸತ್ಪಶು ಕಲ್ಪ ವೃಕ್ಷ ಗಿಡಾವ. ಏನ್ ಇಚ್ಛಾ ಮಾಡ್ತೀರಿ ಆ ವೃಕ್ಷ ನಮಗೆ ಕೊಡ್ತದೆ. ಕಲ್ಪ ವೃಕ್ಷ. ಸುರಭಿ ಯಾಕಾವ ಅಲ್ಲಿ ಭಗವಂತ ಏನ್ ಮಾಡ್ತಾ ಇದ್ದಾನ? ಸುರಭಿ ರವಿ ಪಾಲಯ ಅಂತ ಎಲ್ಲ ಸಾಕ್ಷಾತ್ಕಾರ ಆಗಿದ್ದ ಬರ್ದಿದ್ದ. ಈಗ ನೀವು ತಿರುಪತಿಗೆ ಹೋಗಿರಿ, ಪಂಡ್ರಾಪುರ ಹೋಗಿರಿ, ಉಡುಪಿ ಹೋಗಿರಿ, ಸ್ವಲ್ಪ ಅದ್ರ ಬಗ್ಗೆ ವರ್ಣನೆ ಮಾಡಿದ್ರೆ ಮಾಡಕ್ ಬರ್ತದಲ್ಲ. ಯಾಕೆ ಪ್ರತ್ಯಕ್ಷ ನೋಡಿರ ಹೇಳ್ಬೋದು. ಉಡುಪಿಯಲ್ಲಿ ಕೃಷ್ಣ ಹೇಗಿರ್ತಾರ, ಕೈಯಲ್ಲಿ ಹಿಡಿದ ಒಂದು ಕಡಗೋಲ ಹಗ್ಗ. ವಿಠಲ ಹೇಗಿರ್ತಾರ, ಎಲ್ಲ ಸಣ್ಣ ಹುಡುಗರು ತೋರಿಸ್ತಾವ. ವಿಠಲ ಹೇಗಿರ್ತಾರ ಕೂಡ ಹಿಂಗೆ ಮಾಡ್ತಾವ. ತಿರುಪತಿ ಶ್ರೀನಿವಾಸ ಅದು ತೋರಿಸಕ್ಕಾಗದ, ಎರಡನೇ ಅಲ್ಲಿ 4 ಕೈ. ಇವೆಲ್ಲ ನಾವು ನೋಡೀವಿ, ಪ್ರತ್ಯಕ್ಷ ನೋಡೀವಿ. ಅದರ ಬಗ್ಗೆ ನಮ್ಗೆ ಹೇಳಿಕ್ಕೆ ಆಗ್ತದೆ. ಈ ಬ್ರಹ್ಮದೇವಿ ಬರ್ದಾರ, ಈಗ ಹಂಗೆ ಬರ್ದಾರ. ಎಲ್ಲ ಪ್ರತ್ಯಕ್ಷ ಸಾಕ್ಷಾತ್ಕಾರ ಆದ್ಮೇಲೆ ಬರ್ದಿತ್ತಲ್ಲ ಬ್ರಹ್ಮ ಸಂಹಿತ. ಎಲ್ಲ ಪರ್ಫೆಕ್ಟ್ ನಾಲೆಜ್. ಇಲ್ಲಿ ಸುನಾಗ ಇವತ್ತಿನ ತಪ್ಪೆಲ್ಲೂ ಪೂರ್ಣ ಆಯ್ತು. ವಿಷಯ ಕೇಳಿತಲ್ಲ. ಗ್ರಂಥರಾಜ ಶ್ರೀಮದ್ ಭಾಗವತಂ ಕಿ ಜಯ. ಶ್ರೀಲಾ ಪ್ರಭುಪಾದ ಕಿ ಜಯ. ಧನ್ಯವಾದ.